ನಮಸ್ತೆ ಎಲ್ಲರಿಗೂ, ಜೈ ಶ್ರೀರಾಮ್. ಇವತ್ತಿನ ವ್ಲಾಗ್ ಬಂದು ನಾನು ಹೇಳಿದ್ದೆ ಲಾಸ್ಟ್ ವೀಡಿಯೋದಲ್ಲಿ ನನ್ನ ಮಗನ ಸ್ಕೂಲಲ್ಲಿ ಎಕ್ಸಿಬಿಷನ್ ಇದೆ ಅಂತ ಹೇಳ್ಬಿಟ್ಟು ಅವರಿಗೆ ಸಬ್ಜೆಕ್ಟ್ ವೈಸು ಎಕ್ಸಿಬಿಷನ್ಗೆ ಕೊಟ್ಟಿದ್ದಾರೆ. ಸೈನ್ಸು, ಮ್ಯಾಥ್ಸು, ಕನ್ನಡ ಈ ಥರ ಎಲ್ಲ. ಕಂಪ್ಯೂಟರು ನನ್ನ ಮಗನಿಗೆ ಕಂಪ್ಯೂಟರ್ ಎಕ್ಸಿಬಿಷನ್ಗೆ ಮಾಡೆಲ್ ಮಾಡೋಕ್ಕೆ ಸಿಕ್ಕಿದೆ. ಅಂದರೆ ಅವನೇ ಆ್ಯಕ್ಚುಲಿ ರೋಬೋಟ್ ಕಾಸ್ಟ್ಯೂಮ್ ಹಾಕೊಂಡು ಅದ್ರ ಮೇಲೆ ವೇರ್ ಮಾಡೋವಂಥದ್ದು. ಅದಕ್ಕೋಸ್ಕರ ನಾವು ಎಲ್ಲ ಕಡೆ ಕಾಸ್ಟ್ಯೂಮ್ ಎಲ್ಲ ಹುಡುಕಿದ್ವಿ, ಎಲ್ಲೂ ಹುಡುಕಿದ್ರೂ ಸಿಗಲಿಲ್ಲ. ತುಂಬ ಹುಡುಕಿದ ನಂತರ ಒಂದು ಕಡೆ ಕರೆಕ್ಟ್ ಆಯಿತು ಕಾಸ್ಟ್ಯೂಮ್. ಅದನ್ನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ. ಅದಾದ ನಂತರ ಇನ್ನೂ ಮಾಡಿಫಿಕೇಷನ್ ಬೇಕು, ಬರೀ ಕಾಸ್ಟ್ಯೂಮ್ ಸಾಲಲ್ಲ ಅಂತ ಹೇಳಿದರು ಸ್ಕೂಲಲ್ಲಿ ಕೇಳಿದಾಗ. ಅದಕ್ಕೋಸ್ಕರ ಮತ್ತೆ ಕಾಟನ್ ಬಾಕ್ಸ್ ಐಡಿಯಾ ಬಂತು. ಕಾಟನ್ ಬಾಕ್ಸ್ ಐಡಿಯಾ ಯೂಟ್ಯೂಬರ್ನೆಲ್ಲ ನೋಡಿದ್ವಿ, ಎಲ್ಲಿ ನೋಡಿದ್ರು ಒಂಥರ ಬೇರೆ 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 ಥರ ಇತ್ತು. ಯಾವುದು ಈಸಿಯಾಗಿ ಕಾಣಲಿಲ್ಲ ನಮಗೆ. ಆಮೇಲೆ ಹೇಗೋ ಒಂದು ಐಡಿಯಾ ಹಾಕಿ ಏನೇನೋ ಮಾಡಲಿಕ್ಕೆ ಟ್ರೈ ಮಾಡಿ ಅಂತೂ ಲಾಸ್ಟಿಗೆ ಒಳ್ಳೆ ರೀತಿಯಲ್ಲಿ ಫಿನಿಶಿಂಗ್ ಬಂತು. ಒಂದು 80% ಫಿನಿಶಿಂಗ್ ಬಂದಾದಮೇಲೆ ನಮ್ಗೆ ಅನ್ನಿಸ್ತು, ಅಯ್ಯೋ ಈ ಥರ ಮಾಡಿದರೆ ಸರಿ ಆಗ್ತಿಲ್ಲಲ್ಲ. ಆರಾಮಾಗಿ ಈ ಶೀಟೆಲ್ಲ ಫಾಯಿಲ್ ಶೀಟ್ ಥರ ಬರುತ್ತಲ್ಲ, ಅದನ್ನು ಅಂಟಿಸೋ ಬದಲು ಆರಾಮಾಗಿ ಸ್ಪ್ರೇ ಹಾಕಿ ಅಂಟಿಸ್ಬೋದಿತ್ತು ಅಂತ ಹೇಳ್ಬಿಟ್ಟು ಸ್ಪ್ರೇ ಹಾಕ್ಬೋದಿತ್ತು. ಅದರಿಂದ ತುಂಬ ಚೆನ್ನಾಗಿ ಕಾಣೋದು ಅಂತ ಶೂಗೆಲ್ಲ ಆ್ಯಕ್ಚುಲಿ ಸ್ಪ್ರೇ ಹೊಡ್ತಿದ್ದೆ ನಾನು, ಗ್ಲೌಸ್ಗೆ, ಶೂಸ್ಗೆಲ್ಲ. ಅದರಿಂದ ಆ ಥರ ಮಾಡಿದರೆ ತುಂಬ ಚೆನ್ನಾಗಿತ್ತು ಅಂತ ಆಮೇಲೆ ಅನ್ನಿಸ್ತು. ಇವಾಗ ಆಲ್ರೆಡಿ 80% ಫಿನಿಷ್ ಆಗಿರೋದ್ರಿಂದ ಮತ್ತೆ ಅದನ್ನು ಆ ಶೇಪ್ಗೆ ಕಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಕಟ್ ಮಾಡೋದಂದರೆ ಅದಲ್ಲದೆ ದೊಡ್ಡವರಿಗಾರೆ ಹೆಂಗಾರೆ ಮ್ಯಾನೇಜ್ ಮಾಡ್ಬೋದು, ಈ ಚಿಕ್ಕ ಮಕ್ಕಳಿಗೆ ಮ್ಯಾನೇಜ್ ಮಾಡೋದು ಕಷ್ಟ. ಅವ್ರಿಗೆ ಮ್ಯಾನೇಜ್ ಮಾಡ್ಕೊಳಕ್ಕಾಗಲ್ಲ. ಒಂದು ಕಡೆ ಏನಾರೆ ಥರ್ಮಾಕೋಲ್ ಏನಾರು ಒಳಗಡೆ ಸೈಡಿಂದ ಆ ಥರ ಬಿದ್ದೋಗ್ಬಿಟ್ರೆ ಅದನ್ನು ಹೆಂಗೆ ಇಟ್ಕೋಬೇಕು ಅನ್ನೋದು ಕೂಡ ಗೊತ್ತಾಗಲ್ಲ. ಅದಕ್ಕೋಸ್ಕರ ಅವ್ರಿಗೆ ಅಡ್ಜಸ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಅದು 2 days ಎಕ್ಸಿಬಿಷನ್ ಇರೋದ್ರಿಂದ ಅದು ಜಾಸ್ತಿ ಲಾಂಗ್ ಟೈಮ್ ಬರಬೇಕು ಸ್ವಲ್ಪ. ಅದಕ್ಕೋಸ್ಕರ ಇನ್ನೂ ಏನೇನೋ ಮಾಡಿ ಒಂದು ಬಾಕ್ಸ್ನೆಲ್ಲ ರೆಡಿ ಮಾಡಿ ಶೀಟೆಲ್ಲ ಹಾಕಿ ನೋಡಿದ್ವಿ. ಅದು ಒಂದು ಕಡೆ ಟ್ರೈ ಮಾಡಿದ್ರೆ ಒಂದು ಕಡೆ ತಲೆ ಎಲ್ಲ ಈ ಕಡೆ ತಿರ್ಗೋದು ಆ ಥರ ಎಲ್ಲ ಆಗ್ತಾಯಿತ್ತು. ಅದಕ್ಕೋಸ್ಕರ ಅದಕ್ಕೆ ಒಳಗಡೆಯಿಂದ ಥರ್ಮಾಕೋಲು, ಫಾರ್ಮ್ ಎಲ್ಲ ಹಾಕಿ ಅರೇಂಜ್ ಮಾಡಿದ್ವಿ. ಈ ಗ್ಲೌಸ್ಗೆಲ್ಲ ಆಮೇಲೆ ಗ್ರೇ ಕಲರ್ ಸ್ಪ್ರೇ ಎಲ್ಲ ಹೊಡೆದು ರೆಡಿ ಮಾಡಿ ಇಟ್ಟಿದ್ದೀನಿ. ವೈಟ್ ಗ್ಲೌಸ್ ಅದು ಆ್ಯಕ್ಚುಲಿ, ಅದಕ್ಕೆ ಗ್ರೇ ಕಲರ್ ಸ್ಪ್ರೇ ಹಾಕಿದ್ದೀವಿ. ಅದನ್ನು ಆಮೇಲೆ ತೋರಿಸ್ತೀನಿ ವೀಡಿಯೋದಲ್ಲಿ. ಅದೇ ರೀತಿ ಆಮೇಲೆ ಲೈಟಿಂಗ್ಸ್ ಎಲ್ಲ ಬೇಕು ಅಂತ ಹೇಳಿಬಿಟ್ಟು ಬರೀ ಪ್ಲೈನ್ ಕಾಣುತ್ತೆ. ಇದು ನೋಡಿ ಹ್ಯಾಂಡ್ ಹಾಕೋಕ್ಕೆ ಮಾಡಿರೋದು ಆ್ಯಕ್ಚುಲಿ. ಬಟ್ ಹ್ಯಾಂಡ್ ಹಾಕೋಕ್ಕೆ ದೊಡ್ಡದಾಯಿತು. ಅವನ ಐಡಿಯಾ ನನಗೆ ಬರಲಿಲ್ಲ. ಕಟ್ ಮಾಡುವಾಗ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಬಿಟ್ಟೆ, ಅದು ಸ್ವಲ್ಪ ಹ್ಯಾಂಡಿಗೆ ದೊಡ್ಡದಾಗುತ್ತೆ. ಅದನ್ನು ಟ್ರೈ ಮಾಡ್ತಾಯಿದ್ದ ನನ್ನ ಮಗ. ಅವನ ಅಳತೆಗೆ ಮಾಡೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಯಿತು ಆ್ಯಕ್ಚುಲಿ. ಒಂದು ಕಡೆ ಹಾಕ್ಕೊಂಡ್ರೆ ಇನ್ನೊಂದು ಕಡೆ ಸ್ವಲ್ಪ ಇಳಿದೋಗೋ ಥರ ಆಗೋದು, ಆ ಕಡೆ ಈ ಕಡೆ ಟರ್ನ್ ಆಗೋಕ್ಕಾಗ್ತಾಯಿರಲಿಲ್ಲ. ಅವನಿಗೆ ಹ್ಯಾಂಡೆಲ್ಲ ತಿರ್ಸೋ ಥರ ಇರಬೇಕಿತ್ತೆಲ್ಲ. ಅದಕ್ಕೋಸ್ಕರ ಎಲ್ಲ ಟ್ರೈ ಮಾಡಿ ಒಂದು ಬಾಕ್ಸ್ನ ಅಳತೆ ಮಾಡಿ ಈಗ ಮಾಡಿದ್ವಿ. ಅದಾದಮೇಲೆ ಲೈಟಿಂಗ್ಸ್ಗೋಸ್ಕರ ಎಲ್ಲ ಶಾಪ್ ಓಡಾಡಿದ್ವಿ. ಯಾಕೆಂದರೆ ಅದು ಬ್ಯಾಟ್ರಿನಲ್ಲೇ ಓಡಬೇಕು, ರನ್ ಆಗಬೇಕು 2 days ಅದು. ಅದರಿಂದ ದೊಡ್ಡ ಬ್ಯಾಟ್ರಿ ಹಾಕ್ಕೊಂಡು ಅವನಿಗೆ ಓಡಾಡೋಕ್ಕಾಗಲ್ಲ. ಅದರಿಂದ ಚಿಕ್ಕ ಬ್ಯಾಟ್ರಿನಲ್ಲಿ ಓಡಬೇಕು, ರನ್ ಆಗಬೇಕದು ಲೈಟ್ಸು. ಆಮೇಲೆ ಈ ಥರ ಏನೇನೋ ಪ್ಲ್ಯಾನ್ ಮಾಡಿ ಯಾರ್ಯಾರೋ ಕಾಂಟ್ಯಾಕ್ಟ್ ತೊಗೊಂಡು ಅಲ್ಲಿ ಒಬ್ಬರು ಚಿಕ್ಕ ಲೈಟ್ನ ಎಲ್ಲ ಫಿಕ್ಸ್ ಮಾಡಿಕೊಡ್ತಾರೆ. ಸ್ಕೂಲ್ ಪ್ರಾಜೆಕ್ಟ್ ಅಂತ ಹೇಳಿದರು. ಅದನ್ನು ಅವ್ರ ಹತ್ರ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅವರು 600 rupees ತೊಗೊಂಡ್ರು ಬರೀ ಇದು ಮಾಡಲಿಕ್ಕೆ, ಬರೀ ಲೈಟ್ ಅರೇಂಜ್ ಮಾಡೋಕ್ಕೆ. ಅದರೊಳಗಡೆ ಡ್ಯೂರಾಸೆಲ್ ಬ್ಯಾಟ್ರಿ ಹಾಕಿಬಿಟ್ಟು ಮತ್ತು ಒಂದು ತಲೆ ಹೆಡ್ ಪಾರ್ಟಲ್ಲಿ ಚಿಕ್ಕದು ಬ್ಯಾಟ್ರಿ ಹಾಕಿದ್ರು. ಒಂದು 30 rupees ಬ್ಯಾಟ್ರಿನ ಫಿಕ್ಸ್ ಮಾಡಿದ್ದಾರೆ. ಅಂದರೆ ಆಫ್ ಆನ್ ಮಾಡ್ಕೋಬೇಕು, ಕಂಟಿನ್ಯೂ ಹಾಕಿದರೆ ಬರಲ್ಲ ಅಂತ ಹೇಳಿದ್ರು. ಒಂದು ಎಕ್ಸ್ಟ್ರಾ ಬ್ಯಾಟ್ರಿ ಇಟ್ಕೊಂಡು ಹೋಗಿ ಅಲ್ಲಿ ಸ್ಕೂಲ್ನಲ್ಲಿ ಖಾಲಿ ಆದಮೇಲೆ ಅದನ್ನು ಹಾಕ್ಕೊಳ್ಳಿ ಅಂತ ಹೇಳಿದರು. ಬಟ್ ತುಂಬ ಚೆನ್ನಾಗೇ ಬಂತು. ಅವ್ರಿಗೆ ಖುಷಿ ಆಯಿತು. ಅವ್ರಿಗೆ ದುಡ್ಡು ಕೊಟ್ಟಿದ್ದಕ್ಕೂ ಬೇಜಾರಾಗಲಿಲ್ಲ. ಯಾಕಂದರೆ ತುಂಬ ನಾವು ಮಾಡಿರೋ ಬಾಕ್ಸಿಗೆ ಅದು ಚೆನ್ನಾಗೇ ಬಂತು ಅಂತ ಅಂದ್ಕೊತೀನಿ. ಲಾಸ್ಟಿಗಂತೂ ಪ್ರಾಜೆಕ್ಟ್ ರೆಡಿ ಆಗಿದೆ. ಇನ್ನು ಎಕ್ಸಿಬಿಷನಲ್ಲಿ ಹೇಗಿರುತ್ತೋ ಗೊತ್ತಿಲ್ಲ. ಅವ್ನು ಮೇಂಟೈನ್ ಮಾಡ್ಕೊಳ್ಳೋದು ಕಷ್ಟ, ಓಡಾಡೋದು ಕಷ್ಟ. 2 days ಅವನಿಗೆ ಕಾಸ್ಟ್ಯೂಮ್ ಹಾಕೊಂಡು ಹೇಗೆ ಓಡಾಡ್ತಾನೋ ಗೊತ್ತಿಲ್ಲ. ಇನ್ನು 2 days ಇದೆ ಅದು. ಅಲ್ಲಿನ ಎಕ್ಸಿಬಿಷನ್ದು ವೀಡಿಯೋನ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಸ್ವಲ್ಪ ಚೆನ್ನಾಗಿ ಬಂದಿದೆ. ಅದು ಹಾಫ್ ಬರ್ತಾಯಿದೆ ವೀಡಿಯೋಸು. ಮೇಲೆ ಅಡ್ಡ ವೀಡಿಯೋ ಮಾಡಿರೋದ್ರಿಂದ ವೀಡಿಯೋ ಸ್ವಲ್ಪ ಸ್ಟ್ರೈಟ್ ಬರ್ತಾಯಿಲ್ಲ. ಅದು ಫುಲ್ ವೀಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ, ಧನ್ಯವಾದಗಳು.